ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಸಮೂಹಕ್ಕೆ ನನ್ನ ನಮಸ್ಕಾರಗಳು. BS ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಬಹಳ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರತಕ್ಕಂಥ ಈ ವಿಡಿಯೋ ಕನ್ನಡದೊಂದಿಗೆ ಇಂಗ್ಲೀಷ್ ಕಲಿಯಿರಿ ಎನ್ನುವಂಥ ಒಂದು ವಿಡಿಯೋಗಳು. ಸಾಮಾನ್ಯವಾಗಿ ಇಂಗ್ಲೀಷ್ ಕಲಿಕೆ ಭಾಳಷ್ಟು ಕಷ್ಟ. ಆದಾಗ್ಯೂ ಕೂಡ ಇಂಗ್ಲೀಷ್ ಕಲಿಯದೇ ಇದ್ದರೆ ಸರ್ಕಾರಿ ಉದ್ಯೋಗದ ಆಕಾಂಕ್ಷೆಯಲ್ಲಿರತಕ್ಕಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಬರೀಬೇಕಾಗಿದ್ದು, ಆ ಪತ್ರಿಕೆ ಅರ್ಹತೆ ಗಳಿಸದೇ ಇದ್ದರೆ ಆಯ್ಕೆ ಪ್ರಕ್ರಿಯೆಗೆ ನಮಗೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಶಬ್ದಾರ್ಥಗಳನ್ನು ತಿಳಿದುಕೊಂಡಿದ್ದರೆ ಕನಿಷ್ಠ ಪಕ್ಷ ಇಂಗ್ಲೀಷನ್ನು ನಾವು ಬಳಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾನು ಕನ್ನಡ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅನ್ನುವಂಥ ಒಂದು ವಿಡಿಯೋಗಳನ್ನು ಕ್ರಮಬದ್ಧವಾಗಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ಮೊದಲಿಗೆ ನಮಗೆ ಶಬ್ದ ಸಂಪತ್ತು ಮುಖ್ಯ. ಯಾವುದೇ ಭಾಷೆಯನ್ನು ಬಳಸೋದಕ್ಕೆ ಭಾಳಷ್ಟು ಮುಖ್ಯವಾಗಿ ಶಬ್ದ ಸಂಪತ್ತು, ವೊಕ್ಯಾಬ್ಯುಲರಿ ಇದು ಇದ್ದರೆ ನಾವು ಭಾಷೆಯನ್ನು ಸಮರ್ಥವಾಗಿ ಬಳಸ್ಬೋದು, ಅರ್ಥ ಮಾಡ್ಕೊಳ್ಬೋದು ಅನ್ನುವಂಥ ದೃಷ್ಟಿಕೋನದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ ಪ್ರತಿದಿನ ಒಂದು ಕನಿಷ್ಠ 5 ಶಬ್ದಗಳು ಅಥವಾ 6 ಶಬ್ದಗಳನ್ನು ಕನ್ನಡದಲ್ಲಿ ಏನಂತಾರೆ, ಅವುಗಳಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅನ್ನುವಂಥ ಅರ್ಥಗಳನ್ನು ತಿಳಿಸುತ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋವನ್ನು ದಯವಿಟ್ಟು ಆಲಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಂತ ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಈ ಶಬ್ದವನ್ನು ನೋಡೋಣ. ಅಂಕ ಇದು ಒಂದು ನಾಮಪದ. ಇದಕ್ಕೆ ಅರ್ಥ ಕನ್ನಡದಲ್ಲಿ ಗುರುತು, ಕಲೆ, ಯುದ್ಧ, ತೊಡೆ, ನಾಟಕದ ಭಾಗ, ಪ್ರಸಿದ್ಧಿ, ಕೊರತೆ, ದೋಷ, ಬಿರುದು ಅಂತ ಹೇಳಿ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿಯಾಗಿ ಅರ್ಥಗಳನ್ನು ಹೇಳ್ತೀವಿ. ಇದನ್ನು ನೌನ್ ಅಂದರೆ ನಾಮಪದ. ಇದಕ್ಕೆ ಅರ್ಥ ನೋಡಿ: ಮಾರ್ಕ್, ಸ್ಪಾಟ್, ವಾರ್, ಥಿಂಗ್, ಪಾರ್ಟ್ ಆಫ್ ಎ ಪ್ಲೇ, ಫೇಮಸ್, ಲ್ಯಾಕ್, ಬ್ಲಿಮಿಶ್, ಟೈಟಲ್ ಅನ್ನುವಂಥ ಅರ್ಥಗಳು ಇವೆ. ಈಗ ಮುಂದಿನ ಶಬ್ದ ನೋಡೋಣ. ಅಂಕಕಾರ ಇದು ಒಂದು ನಾಮಪದ. ಇದಕ್ಕೆ ಅರ್ಥ ಮುಖ್ಯ ಸೇವಕ, ಯುದ್ಧ ವೀರ, ಮುಂದಾಳು, ಮುಖಂಡ, ಮಧ್ಯಸ್ಥಗಾರ ಅನ್ನುವಂಥ ಅರ್ಥ ಇದ್ದರೆ ಇಂಗ್ಲೀಷ್ನಲ್ಲಿ ಮೇನ್ ಸರ್ವೆಂಟ್ ಇದೊಂದು ನಾಮಪದ. ನಾಮಪದ ಅಂತೇಳಿ ಕರಿತೀವಿ, ನೌನ್ ಅಂತೇಳಿ ಕರಿತೀವಿ. ಮೇನ್ ಸರ್ವೆಂಟ್, ವಾರಿಯರ್, ಲೀಡರ್, ಮೀಡಿಯೇಟರ್ ಅನ್ನುವಂಥ ಅರ್ಥಗಳು ಈ ಪದಕ್ಕೆ ಇದೆ. ಗಣಿತ ಇದು ಒಂದು ನಾಮಪದ. ಸಂಖ್ಯೆಗಳಿಂದ ಮಾಡತಕ್ಕ ಲೆಕ್ಕ, ಇದು ನೌನ್. ಅರ್ಥಮೆಟಿಕ್, ದಿ ಸೈನ್ಸ್ ಆಫ್ ನಂಬರ್ ಅನ್ನುವಂಥ ಅರ್ಥ ಇದೆ. ಹಾಗೆ ಮುಂದಿನ ಪದ ನೋಡಿ, ಅಂಕಣ ಇದೊಂದು ನಾಮಪದ. ನೆಲೆ, ಮನೆಯ ವಿಭಾಗ, 2 ಕಂಬಗಳ ನಡುವಿನ ಅವಕಾಶ, ಕಣ, ಪತ್ರಿಕೆಯಲ್ಲಿನ ಉದ್ದ ಸಾಲು, 1 ಅಂಕಣದಷ್ಟು ಕಟ್ಟಡ ಅಥವಾ ಕಟ್ಟಡದ ಭಾಗ, ಇದನ್ನು ನೌನ್ ಅಂತೇಳಿ ಕರಿತೀವಿ. ಡಿವಿಷನ್ ಆಫ್ ಎ ಹೌಸ್, ದ ಸ್ಪೇಸ್ ಆಫ್ ಬಿಟ್ವೀನ್ 2 ಪಿಲ್ಲರ್ಸ್ ಆರ್ ಬೀಮ್ಸ್, ಲಾಂಗ್ ಲೈನ್ ಆರ್ ಕಾಲಮ್ಸ್ ಇನ್ ಎ ನ್ಯೂಸ್ ಪೇಪರ್, ಪಾರ್ಟ್ ಆಫ್ ಎ ಬಿಲ್ಡಿಂಗ್. ಈಗ 5ನೇ ಪದ ನೋಡಿ, ಅಂಕಣಗಾರ ಇದೊಂದು ನಾಮಪದ. ಪತ್ರಿಕೆಯಲ್ಲಿ ನಿಯತವಾಗಿ ಲೇಖನ ಬರೆಯುವವನು, ಇದನ್ನು ನೌನ್ ಇಂಗ್ಲೀಷ್ನಲ್ಲಿ. ಎ ಜರ್ನಲಿಸ್ಟ್ ಕಾಂಟ್ರಿಬ್ಯೂಟಿಂಗ್ ರೆಗ್ಯುಲರ್ಲಿ ಟು ಎ ನ್ಯೂಸ್ ಪೇಪರ್, ಕಾಲಮನಿಸ್ಟ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಹೀಗೆ ಕನ್ನಡದಲ್ಲಿ ನಮಗೆ ಅರ್ಥ ಗೊತ್ತಿರುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ನಮಗೆ ಅದನ್ನು ಏನಂತಾರೆ ಅಂತ ಹೇಳೋಕ್ಕಾಗ್ದೇ ಇಂಗ್ಲೀಷ್ ಬಳಕೆಯಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಸೊ ಮೊದಲಿಗೆ ಕನ್ನಡದ ಅರ್ಥಗಳನ್ನು ತಿಳ್ಕೊಂಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಕಲಿತ್ರೆ ನಿಜವಾಗಿಯೂ ಕೂಡ ಬೇಗನೆ ನಾವು ಇಂಗ್ಲೀಷನ್ನು ಕಲಿಬೋದು, ಎಲ್ಲರ ಹಾಗೆ ಇಂಗ್ಲೀಷನ್ನು ಬಳಸ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾನೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಆಲಿಸ್ತೀರಿ, ಉಪಯೋಗ ಪಡ್ಕೊಳ್ತೀರಿ ಅನ್ನುವಂಥ ಒಂದು ಭಾವನೆಯಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇನ್ನು ನಿರಂತರವಾಗಿ ಇದೇ ಥರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.